ಪ್ರಿಯ ವೀಕ್ಷಕರೇ, ರಾವ್ಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಕ್ಯಾಬೇಜ್ ಕಡುಬನ್ನು ಹೇಗೆ ಮಾಡೋದೆಂದು ತಿಳಿಯೋಣ. ಫಸ್ಟಿಗೆ ಒಂದು ಕ್ಯಾಬೇಜನ್ನು ಚಂದ ಹೊರಗಿನ ಕವರ್ ತೆಗೆದು ಚಂದ ತೊಳೆದಿಟ್ಕೊಳ್ಳಿ. ಮತ್ತು ಒಂದು ಪೀಸನ್ನು ಕಟ್ ಮಾಡಿ ಇಟ್ಕೊಳ್ಬೇಕು ಸಣ್ಣಕ್ಕೆ. ಆಮೇಲೆ ತೆಂಗಿನಕಾಯಿ ಒಂದು ಅರ್ಧದಷ್ಟನ್ನು ಕಟ್ ಮಾಡಿ ಇಟ್ಕೊಳ್ಳಿ. ಆಮೇಲೆ ಒಂದು ಈರುಳ್ಳಿಯನ್ನು ಸಣ್ಣಕ್ಕೆ ಹೆಚ್ಚಿಟ್ಕೊಳ್ಬೇಕು. ಆಮೇಲೆ 2 ಸ್ಪೂನು ಕೊತ್ತಂಬರಿ, 1 ಸ್ಪೂನು ಜೀರಿಗೆ ಮತ್ತು 5-6 ಬ್ಯಾಡಗಿ ಮೆಣಸು. ನಿಮಗೆ ಖಾರ ಜಾಸ್ತಿ ಬೇಕಾದ್ರೆ 1-2 ಜಾಸ್ತಿ ಹಾಕಿ. 1 ಹಿಡಿಯಷ್ಟು ಬೆಲ್ಲವನ್ನು ತುರಿದಿಟ್ಕೊಂಡಿದ್ದೇನೆ. ಆಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು, ಅರ್ಧ ಲಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣು, ಆಮೇಲೆ ಅರ್ಧ ಸ್ಪೂನು ಅರಿಶಿಣ. ಇವಿಷ್ಟನ್ನು ಫಸ್ಟಿಗೆ ರೆಡಿ ಮಾಡಿ ಇಟ್ಕೊಳ್ಳಿ. ಆಮೇಲೆ ದೋಸೆ ಅಕ್ಕಿಯನ್ನು ಹಿಂದಿನ ದಿವಸ ರಾತ್ರಿ ನೆನೆಸಿಟ್ಕೊಂಡ್ರೆ ಬೆಳಿಗ್ಗೆ ಮಾಡಲಿಕ್ಕೆ ರೆಡಿ, ಅಥವಾ 2-3 ಗಂಟೆ ಅದರದ್ದು ನೆನಿಬೇಕಾಗ್ತದೆ. ಇವಾಗ ಅದನ್ನು ಚಂದ ತೊಳೆದು ಗ್ರೈಂಡ್ ಮಾಡಬೇಕು. ಈಗ ತೆಂಗಿನ ತುಂಡನ್ನು ಪೀಸನ್ನು ಗ್ರೈಂಡರಲ್ಲಿ ಹಾಕಿ ಮಿಕ್ಸಿಯಲ್ಲಿ ಹಾಕಿ ಸಣ್ಣ ಪುಡಿ ಮಾಡಿ ಇಟ್ಕೊಂಡಿದ್ದೇನೆ. ಯಾಕಂದರೆ ಇಲ್ಲಾಂದರೆ ಒಟ್ಟಿಗೆ ಹಾಕಿದರೆ ಅದು ಸಣ್ಣ ಸಣ್ಣ ಹೋಳು ಉಳಿಯುವ ಸಾಧ್ಯತೆ ಇರ್ತದೆ. ಅದರಿಂದ ಸಣ್ಣಕ್ಕೆ ಹೆಚ್ಚಿಟ್ಕೊಳ್ಬೇಕು. ಆಮೇಲೆ ತೊಳೆದು ತೆಂಗಿನಕಾಯಿಯನ್ನು ಹಾಕಬೇಕು. ಕೊತ್ತಂಬರಿ, ಜೀರಿಗೆ, ಮೆಣಸು, ಹುಣಸೆ ಹುಳಿ, ಬೆಲ್ಲ, ಅರಿಶಿಣ ಇವೆಲ್ಲವನ್ನು ಹಾಕಿ 1 ಲೋಟ ನೀರು ಹಾಕಿ ಅದನ್ನು ಮಿಕ್ಸಿಯಲ್ಲಿ ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ಆಮೇಲೆ ಅದನ್ನು ತುಂಬ ಸಣ್ಣಕ್ಕೆ ಗ್ರೈಂಡ್ ಮಾಡಬಾರ್ದು, ತರಿತರಿಯಾಗಿರಬೇಕು. ನೋಡಿ, ಈ ಥರ ತರಿತರಿಯಾಗಿರಬೇಕು. ಆಮೇಲೆ ನಾನು 2 ಸಲ ಗ್ರೈಂಡ್ ಮಾಡಿದೆ, ಯಾಕಂದರೆ ಮಿಕ್ಸಿ ಜಾರಲ್ಲಿ ಒಂದೇ ಸಲಕ್ಕೆ ಹಿಡಿಲಿಲ್ಲ. ಅದರಿಂದ 2 ಸಲ ಗ್ರೈಂಡ್ ಮಾಡಬೇಕಾಯಿತು. ಅದನ್ನು ಒಂದು ಬಾಣಲೆಗೆ ಹಾಕಿ, ಆಮೇಲೆ ಇದಕ್ಕೆ ತುಂಡು ಮಾಡಿಟ್ಟುಕೊಂಡ ಕ್ಯಾಬೇಜ್ ಪೀಸ್ ಮತ್ತು ನೀರುಳ್ಳಿ ಪೀಸನ್ನೆಲ್ಲ ಒಟ್ಟಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಹಿಟ್ಟು ನೋಡಿ ತುಂಬ ತೆಳುವಾಗಬಾರ್ದು, ಈ ಕನ್ಸಿಸ್ಟೆನ್ಸಿ ಇರಲಿ. ಇದನ್ನು ಚೆಂದ ಮಿಕ್ಸ್ ಮಾಡಿದ ಮೇಲೆ ಸ್ಟವನ್ನು ಬೆಂಕಿ ಹಚ್ಚಿ ಬಿಸಿ ಮಾಡಿ. ಇಲ್ಲಾಂದರೆ ಫಸ್ಟಿಗೆ ನೀವು ಬೆಂಕಿ ಹಚ್ಕೊಂಡ್ರೆ ಇದು ತುಂಬ ತಳ ಹಿಡಿತದೆ ಮತ್ತು ಮಿಕ್ಸ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ಫಸ್ಟ್ ಮಿಕ್ಸ್ ಮಾಡಿಕೊಂಡು ಆಮೇಲೆ ಬೆಂಕಿ ಹಚ್ಚಬೇಕು ಒಲೆಗೆ. ಇವಾಗ ಅದನ್ನು ಚೆಂದ ಕಲಕ್ತಾ ಇರಬೇಕು, ಇಲ್ಲಾಂದರೆ ಅದು ಅಡಿ ಹಿಡಿಯುವ ಸಾಧ್ಯತೆ ಇರ್ತದೆ, ತಳ ಹಿಡಿಯುವ ಸಾಧ್ಯತೆ ಇರ್ತದೆ. ಅದಕ್ಕೋಸ್ಕರ ನೋಡಿ, ಈಗ ಗಟ್ಟಿ ಆಯಿತು. ಗಟ್ಟಿ ಆದಮೇಲೆ ಅದನ್ನು ಒಂದು ಹಬೆಯಲ್ಲಿ ಬೇಯಿಸಬೇಕಾಗ್ತದೆ. ಅದನ್ನು ಸಣ್ಣ ಸಣ್ಣ ಉಂಡೆ ಮಾಡಿ ಹಬೆ ಪಾತ್ರೆಯಲ್ಲಿ ಅಡಿಗೆ ನೀರು ಹಾಕಿ ಪ್ಲೇಟ್ ಇಟ್ಟು ಅದರ ಮೇಲೆ ಇಡ್ತಾ ಬರಬೇಕು. ಇದನ್ನು ಉಂಡೆ ಮಾಡುವಾಗ ಸ್ವಲ್ಪ ಓವೆಲ್ ಶೇಪಲ್ಲಿ ಮಾಡಿದರೆ ಒಳ್ಳೆಯದು. ಯಾಕಂದರೆ ರೌಂಡ್ ಮಾಡಿದರೆ ಬೇಯಲಿಕ್ಕೆ, ಮಧ್ಯ ಪಾರ್ಟೆಲ್ಲ ಬೇಯಲಿಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗ್ತದೆ. ನಾನು ಅದನ್ನು ಚೆನ್ನಾಗಿ ಓವೆಲ್ ಶೇಪಲ್ಲಿ, ಉದ್ದ ಶೇಪಲ್ಲಿ ಮಾಡಿಟ್ಟಿದ್ದೇನೆ, ಯಾಕಂದರೆ ಚೆನ್ನಾಗಿ ಬೇಯಬೇಕು ಅಂತ. ಆ ಥರ ಎಲ್ಲವನ್ನು ಸಹ ಉಂಡೆ ಉಂಡೆ ಮಾಡಿ ಇಟ್ಕೊಳ್ಬೇಕು. ಅದು ನಿಮಗೆ ಬಿಸಿಯಲ್ಲಿ ಉಂಡೆ ಮಾಡಲಿಕ್ಕೆ ಕಷ್ಟ, ಅದಕ್ಕೊಂದು ಬೌಲಲ್ಲಿ ನೀರಿಟ್ಕೊಂಡ್ರೆ ಕೈಯನ್ನು ಅದಕ್ಕೆ ಮುಳುಗಿಸಿ ಉಂಡೆ ಮಾಡಲಿಕ್ಕೆ ಸುಲಭ ಆಗ್ತದೆ. ಆ ಥರ ಬೌಲಲ್ಲಿ ನೀರಿಟ್ಕೊಳ್ಳಿ ಮತ್ತು ಎಲ್ಲವನ್ನು ಉಂಡೆ ಮಾಡಿ ಇಟ್ಕೊಳ್ಳಿ. ಇವಾಗ ನೋಡಿ, ಎಲ್ಲ ಹೀಗೆ ಇಡ್ತಾ ಬಂದು ಆಮೇಲೆ ನೀವು ಒಂದು 20 ನಿಮಿಷ ಬೇಯಿಸಬೇಕಾಗ್ತದೆ. ಚೆನ್ನಾಗಿ ಬೇಯಬೇಕಾದ್ರೆ 20 ನಿಮಿಷ ಬೇಕು. ನೋಡಿ, ಹಬೆ ಆಡ್ತಾ ಉಂಟಲ್ಲ, ಇನ್ನು ಅದಕ್ಕೆ ಮುಚ್ಚಳ ಇಟ್ಟುಬಿಡಿ. ಇನ್ನು 20 ನಿಮಿಷ ಬೇಯಲಿಕ್ಕೆ ಬಿಡಿ. ಈಗ ನೋಡಿ 20 ನಿಮಿಷ ಆಯಿತು. ಇವಾಗ ಬೆಂಕಿ ಆಫ್ ಮಾಡಿದೆ. ಈಗ ಚೆನ್ನಾಗಿ ಬೆಂದಿದೆ ನೋಡಿ. ಇದನ್ನು ತೆಗೆದು ಒಂದು ತಟ್ಟೆಗೆ ಹಾಕಿ, ಇದನ್ನು ಜೇನುತುಪ್ಪ ಮತ್ತು ತುಪ್ಪದ ಜೊತೆ ತಿನ್ನಲಿಕ್ಕೆ ಸವಿಯಲು ತುಂಬ ರುಚಿಯಾಗಿರ್ತದೆ. ಮತ್ತು ಈ ಥರ ಕೊಟ್ಟರೆ ಭಾರಿ ಟೇಸ್ಟ್ ಆಗಿರ್ತದೆ ತಿನ್ನಲಿಕ್ಕೆ. ನಿಮಗಿಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು.